ಯಾರಪ್ಪ ಈ ಟೈಮಲ್ಲಿ? ಸರ್, ನಾವು IT ಡಿಪಾರ್ಟ್ಮೆಂಟಿಂದ ಬಂದಿರೋದು. ನಿಮ್ಮ ಮನೆಯ ಅಡ್ರೆಸ್ಸಲ್ಲಿ ರಿಜಿಸ್ಟರ್ ಆಗಿರೋಂಥ ಬಿಸ್ನೆಸ್ ಮೇಲೆ ನಿಮ್ಗೆ 5 ಲಕ್ಷ GST ನೋಟಿಸ್ ಬಂದಿದೆ. ಏನ GST ನ? ನಂದು ಯಾವುದು ಬಿಸ್ನೆಸ್ ಇಲ್ಲ ರೀ. ಏನು ಹೇಳ್ತಾ ಇದ್ದೀರಾ ನೀವು? ಗ್ರೋ ಕನ್ನಡದ ವೀಕ್ಷಕರಿಗೆಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆನ ನೀವು ರೆಂಟು ಕೊಡಬೇಕು ಅಂದ್ರೆ ಇನ್ನು ಮುಂದೆ ಸಾವಿರ ಸರಿ ಯೋಚನೆ ಮಾಡಬೇಕಾಗುತ್ತೆ. ಅದೇನು ಅಂತ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎಸ್, ಇತ್ತೀಚೆಗೆ ಒಂದು ಹೊಸ GST ಸ್ಕ್ಯಾಮ್ ಬೆಳಕಿಗೆ ಬರ್ತಿದೆ. ಸೊ ಈಗ ನೀವು ಒಂದು ಮನೆ ಓನರ್ ಅಂತ ಅನ್ಕೊಳ್ಳಿ. ನಿಮ್ಮ ಮನೆನ ಬಾಡಿಗೆಗೆ ಬಿಡ್ತೀರಾ ಅಂಡ್ ಬಂದಂತ ಟೆನೆಂಟ್ ತನ್ನೆಲ್ಲ ID ಪ್ರೂಫ್ನ ಸಬ್ಮಿಟ್ ಮಾಡ್ತಾರೆ ಅಂಡ್ 6 ತಿಂಗಳು ಇದ್ದು ಸಡನ್ ಆಗಿ ಮನೆನ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ ಅಂಡ್ ಅವ್ರು ಕೊಟ್ಟಂತ ಅಡ್ವಾನ್ಸ್ ಅಮೌಂಟ್ ಕೂಡ ಇಸ್ಕೊಳ್ದೆ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ. ನೀವು ಇದೇ ಖುಷಿಗೆ ಎಂತ ಟೆನೆಂಟ್ ಅಪ್ಪ ಕೊಟ್ಟಿರೋಂಥ ಅಡ್ವಾನ್ಸ್ ಅಮೌಂಟ್ ಕೂಡ ಇಸ್ಕೊಳ್ದೆ ವಾಪಸ್ ಹೊರಟೋದ್ರಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ನಿಮ್ಮ ಮನೆಗೆ ಒಂದು GST ನೋಟಿಸ್ ಬರುತ್ತೆ. ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗೋದು ಏನಪ್ಪಾ ಅಂತಂದ್ರೆ, ಬಂದಿದ್ದಂತ ಟೆನೆಂಟ್ ನಿಮ್ಮ ಮನೆ ಅಡ್ರೆಸ್ ಮೇಲೆ ಫೇಕ್ ಕಂಪ್ನಿನ ರಿಜಿಸ್ಟರ್ ಮಾಡಿರ್ತಾರೆ ಅಂಡ್ ಲಕ್ಷಗಟ್ಟಲೆ ಟ್ಯಾಕ್ಸ್ ನ ಫ್ರಾಡ್ ಮಾಡಿರ್ತಾರೆ. ಈ ತರ ಹಲವಾರು ಕೇಸಸ್ ಭಾರತದಲ್ಲಿ ರಿಪೋರ್ಟ್ ಆಗಿದೆ ಅಂಡ್ ಇದನ್ನ ಕಂಟ್ರೋಲ್ ಮಾಡೋಕೆ ಅಂತಾನೆ ಗೌರ್ಮೆಂಟ್ ಅವರು ವೆರಿಫಿಕೇಶನ್ ಡ್ರೈವ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಆದ್ರೂ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, GST ನೋಟಿಸ್ ಬರೋದು ನಿಮ್ಮನೆಗೆ ಆದ್ರೂ ನೀವು ಪೆನಾಲ್ಟಿ ಕಟ್ಟಬೇಕಾಗಿಲ್ಲ. ಯಾಕಂದ್ರೆ ಆ ಬಿಸ್ನೆಸ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹೆಸರಲ್ಲಿ ಆ ಬಿಸ್ನೆಸ್ ರಿಜಿಸ್ಟರ್ ಆಗಬೇಕು ಅಂದ್ರೂ ಅದಕ್ಕೆ NOC ಇರಬೇಕಾಗುತ್ತೆ. ಸೊ ಈಗ ನೀವು ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಮನೆನ ಬಾಡಿಗೆ ಕೊಡೋಕ್ಕಿಂತ ಮುಂಚೆ ನಿಮ್ಮ ಟೆನೆಂಟ್ ID ಪ್ರೂಫ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಅಂಡ್ ಮನೆನ ಕೊಡ್ತಿರೋದು ಓನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂತ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಕ್ಲೀನ್ ಆಗಿ ಸ್ಪೆಸಿಫೈ ಮಾಡಿ. ಅಂಡ್ ಇದ್ರ ಮೇಲೆ ಏನಾದರೂ ಸ್ಕ್ಯಾಮ್ ಆದ್ರೆ ಗೊತ್ತಲ್ಲ, 193 ಕಾಲ್ ಮಾಡಿ ಅಥವಾ cybercrime.gov.in ವೆಬ್ಸೈಟ್ ಅಲ್ಲಿ ರಿಪೋರ್ಟ್ ಮಾಡಿ. ಹಾಗೆ ಅಂತ ಸ್ಕ್ಯಾಮ್ ಗಳಿಂದ ನೀವು ಕೇರ್ಫುಲ್ ಆಗಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಸಿಂಪಲ್, ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಬೇಕು.